ಎಸ್ ಗೈಸ್, ಲವ್ ಜಿಯಾದ್ ಕೇಸ್ ಮೊಕಳೆಪ್ಪ ಅವ್ರ ಬಗ್ಗೆ ಇವತ್ತು ಮಾತಾಡೋನು. ಯಾಕಪ್ಪ ಅಂತೇಳಿದ್ರೆ ಅವನ ಬಗ್ಗೆ ಇಷ್ಟೊತ್ತನ ನಾನು ಯಾವತ್ತೂ ಮಾತಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನಾಗ. ಸಾಯಲ್ಲ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ. ನಮಸ್ಕಾರ ಫ್ರೆಂಡ್ಸ್. ನಮ್ಮ ತಂದೆ ತಾಯಿ ನನ್ನ ಗಂಡ ಮುಕಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ, ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ, ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ. ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಪ್ರೂಫ್ ನೋಡ್ಕೊಂಡ್ ಬರ್ರಿ ಅದನ್ನ. ಎಸ್ ಗೈಸ್, ಈಗ ಮೊಕಳೆಪ್ಪ ಅವ್ರ ಮೇಲೆ ಆರೋಪ ಏನು ಕೇಳ್ಪಟ್ಟು ಬರತ್ತದ ಅಂದ್ರೆ ಅವ ಲವ್ ಮ್ಯಾರೇಜ್ ಹಿಂದೂ ಹುಡುಗಿನಾಗ್ಯಾನಂತ. ನನಗೆ ಫಸ್ಟ್ ಆಫ್ ಆಲ್ ಅವ ಹಿಂದೂ ಮುಸ್ಲಿಮ್ ಅನ್ನೋದು ಗೊತ್ತಿದ್ದಿಲ್ಲ. ಅದು ಬಿಟ್ಟರೆ ಫಸ್ಟ್ ಟೈಮ್ ಈಗ ಕೇಳತ್ತೀನಿ ನಾನು ಅವ ಮುಸ್ಲಿಮ್ ಹೌದಂತೇಳಿ. ಅದಾದ್ಮೇಲೆ ನನಗೆ ಅನಿಸಿದ್ದೇನಪ್ಪ ಅಂತೇಳಿದ್ರೆ ಲವ್ ಜಿಯಾದ್ ಕೇಸ್ನಾಗ ಈ ಥರ ಮಾಡ್ತಾರೋ ಇಲ್ಲೋ ಅಂತೇಳಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋ ಪ್ರಕಾರ ಆಲ್ಮೋಸ್ಟ್ ಜನನೂ ಅಂತರೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಹಿಂದೂ ಮುಸ್ಲಿಮ್ ಅವರೆಲ್ಲ ಮದುವೆ ಆಗ್ಯಾರ. ಇದನ್ನು ಯಾಕೆ ಇಷ್ಟು ಜಾಸ್ತಿ ಮಾಡತ್ತಾರ ಅನ್ನೋದು ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ನಿಗೆ ಫಾಲೋವರ್ಸ್ ಇರೋದಕ್ಕೋಸ್ಕರ ಈ ಥರ ಮಾಡಕತ್ತಾರೋ ಜನರು. ಏನು ಅವನ ಕಡೆ ಅಕಸ್ಮಾತ್ ಅವ್ನಿಗೆ ಫಾಲೋವರ್ಸ್ ಏನಾರು ಇರ್ಲಿಕ್ಕಂದ್ರೆ ಇಷ್ಟೊತ್ತಿಗೆ ಅವ ಇದು ಯಾವುದೂ ಮಾಡ್ತಿದ್ದಾನೆ ಇಲ್ಲ. ಮತ್ತು ಇನ್ನೊಂದು ಆರೋಪ ಅವನ ಮೇಲೆ ಕೇಳ್ಪಟ್ಟು ಬರೋದಂದ್ರೆ ಅವ ವಿಡಿಯೋನ್ಯಾಗ ಹಿಂದೂಗಳ ಬಗ್ಗೆ ಧಕ್ಕೆ ತರ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸ್ಪೆಷಲಿ ನಾ ಹಿಂದೂ ಹೌದು, ಅಭಿಷೇಕ್ ರಘುನಾಥಿ ನಮ್ಮ ಅಡ್ಡಸರು. ಯಾಕಂದ್ರೆ ನಾನು ವಿಡಿಯೋ ಮಾಡಾಕತ್ತೇನೆ ಅಂತೇಳಿ ಕೇಸ್ ನನಗೂ ಸಹ ಮುಸ್ಲಿಮ್ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಾ ಹಿಂದೂ ಹೌದು, ಅದಕ್ಕೋಸ್ಕರ ನಿಮಗೆ ಹೇಳಿದೆ. ಯಾಕೆ ಈ ಮಾತಾಡತ್ತೀನಂದ್ರೆ ಅವನದು ವಿಡಿಯೋ ಮೊದಲಿಂದ ನೋಡ್ಕೊಂಬಂದಿನಿ ನಾನು. ಹಾಗಾಗಿ ಆ ಹೆಣ್ಮಗಳು ಅಂತ ಅದಳಲ್ಲ, ಹುಡುಗಿ ಯಾರೊಟ್ಟಿಗೆ ಮದುವೆ ಆಗ್ಯಾಳಲ್ಲ, ಆ ಹುಡುಗಿಯವ್ರ ತಾಯಿ ಮತ್ತು ಆ ಹುಡುಗಿ ಇಬ್ಬರು ಸೇರಿ ಕೇಸ್ ಫೋನ್ಯಾಗ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ತಾಯಿನ ಹೇಳಾಳಂತ ಆ ಹುಡುಗಿಗೆ, ಹೋಗಿ ಕೇಸ್ ನೀವು ಮದುವೆ ಆಗ್ರಿ, ನಾ ಏನೈತೆ ನಾನು ನೋಡ್ಕೋತೀನಿ. ಮತ್ತು ಅದು ಬಿಟ್ಟರೆ ಇವ್ರು ಮೀಡಿಯಾನವ್ರು ನನಗೆ ಬಿಡಾಕತ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಅವರೆಲ್ಲ ತಾಯಿಗಳು ಬಂದು ಹೇಳೋದು ನಾ ಕೇಳಿಸ್ಕೊಂಡೇನಿ. ಆಜು ಬಾಜು ಇರೋ ಅವರೆಲ್ಲ ಮಾತಾಡಿದೆಲ್ಲ ವೀಡಿಯೋ ಹಾಕ್ತಿರ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಹತ್ರ ಬಂದಿರೋ ವೀಡಿಯೋಸ್ ಅಷ್ಟು ನಿಮಗೆಲ್ಲ ತೋರಿಸ್ತೀನಂತ. ಸುಮ್ಮನೆ ಇದ್ದು ಬಿಡ್ಬೇವಾ, ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ್ಬಿಡ, ಸುಮ್ಮನೆ ಉಳಿದ್ ಬಿಡ. ಅವರೆಲ್ಲ ಅವ್ರಿಗೆ ನ್ಯೂಸ್ ಬೇಕಾಗೈತಿ, ಸುಮ್ಮನೆ ಮಾಡ್ಕೊಂತ ಹೋಗ್ತಾರ ಅವ್ರು. ನೀ ಅಂದ್ ಬಿಡ್ ಸೀದಾ, ನೀನು ಹೂ ಹೂ ಅನ್ನಕತ್ರ ಅವ್ರು ಮತ್ತಟ ಮೈ ಮೇಲೆ ಬರ್ತಾರ ಅವ್ರು. ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ಬಿಡ್, ನೀನು ಬಾಗ್ಲ ಒಟ್ಟ ತೆಗ್ಯಾಕ ಹೋಗ್ಬೇಡ. ಇವತ್ತು ಮಾಮನ ಮನೆಗೆ ಹೋಗಲ್ಲ, ಸುಮ್ಮನೆ ಮಾಮನ ಮನೆಗೆ ಇದ್ ಬಿಡ್ರಿ, ಅವ್ರಿಗೆ ಏನ್ ಬಿಡ್ರಿ. ಆ ಮದುವೆ ಆಗಿರೋ ನಮ್ಮ ಮೊಕಳೆಪ್ಪ ಅವರು ಯಾವ ಊರಿನ ಹೆಣ್ಮಕ್ಳು ಅಂದ್ರೆ, ಆ ಮದುವೆ ಆಗಿರೋದು ಯಾವ ಹುಡುಗಿನ ಅಂತೇಳಿ ಗಾಯತ್ರಿ ಜಾಳ್ಯಾಳ ಅಂತೇಳಿ ಆ ಹುಡುಗಿ ನಮ್ಮ ಮೊಕಳೆಪ್ಪ ಅವ್ರ ಮದುವೆ ಆಗಿರೋದು. ನಮ್ಮ ಮೊಕಳೆಪ್ಪ ಅಂತಲ್ಲ, ಮೊಕಳೆಪ್ಪ ಅವ್ರ ಮದುವೆ ಆಗಿರೋದು. ಯಾಕಪ್ಪ ಅಂತೇಳಿದ್ರೆ ನಮ್ಮ ಜನರು ಒಂದೊಂದು ಪಾಯಿಂಟನ್ನು ಫುಲ್ ಕಟ್ ಮಾಡಿ ಎಡಿಟ್ ಮಾಡೋರು ಅದಾರ, ಅದಕ್ಕೋಸ್ಕರ ಹೇಳ್ತೀನಿ. ಮೊಕಳೆಪ್ಪ ಅವ್ರ ಮದುವೆ ಆಗಿರೋದು ಗಾಯತ್ರಿ ಜಾಳ್ಯಾಣ ಅಂತೇಳಿ. ಅಲ್ಲಿ ಅದು ಈ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ರಿ, ಇಲ್ಲಿ ನನ್ನ ಕಡೆ ಅದು ವಿಡಿಯೋ ಬಂದೈತೆ ಇನ್ಸ್ಟಾಗ್ರಾಮ್ನಾಗ, ಅದಕ್ಕೋಸ್ಕರ ತೆಗೆದಿಟ್ಕೊಂಡಿನಿ ಈ ವಿಡಿಯೋನ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊಸಾದರ. ಅದೆಲ್ಲ ಸುಳ್ಳ. ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮ ಅವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗ. ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನ್ ಪ್ರೂಫ್ ಅಂತಂದ ಈಗ ಯಾರ್ ಮಾತ್ ಕೇಳಂಗ್ ಮಾಡತ್ತಾಳ ಗೊತ್ತಿಲ್ಲ, ಯಾರ್ ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದ್ರೂ ಅಪಾಯ ಆದ್ರ ಕಾನೂನಿಂದ ನಿಂಗ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೋ ಸುಳ್ಳು ಹೇಳಾಕತ್ತಾರ. ಲವ್ ಜಿಯಾದ್ನ್ಯಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದೇ ಥರ ಅವ್ರು ಸ್ವ ಇಚ್ಛೆಯಿಂದ ಬರ್ಬೇಕು. ಆ ಥರನ ಲವ್ ಜಿಯಾದ್ನ್ಯಾಗ ನಡೆಯೋದು, ಸ್ವ ಇಚ್ಛೆಯಿಂದ ಬರೋ ಥರನ ಮಾಡ್ತಾರೆ ಲವ್ ಜಿಯಾದ್ ಕೇಸ್ನಾಗೆಲ್ಲ. ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಆಗಿ ಎಲ್ಲರೂ ಇದು ಒಂದು ಪಿಕ್ಚರ್ ಬಂದಿತ್ತಲ್ರಿ, ನೀವು ನೋಡಿರೋದನ್ನು. ಯಾವ ಪಿಕ್ಚರ್ ಅಂತೇಳಿ ಕೇಳಿಸಿ ನನಗೆ ಹೆಸರು ನೆನಪು ಬರತ್ತಿಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಾದಿಲ್ಲ ಅದು ಯಾವ ಪಿಕ್ಚರ್ ಏನಂತ ಹೇಳಿ ಕೇಳಿಸಿ. ನನಗೆ ಅನಿಸೋ ಪ್ರಕಾರ ಲವ್ ಜಿಯಾದ್ ಅನಿಸ್ತೈತಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಿಂದೂ ಮುಸ್ಲಿಮ್ ಇದು ಜಾಸ್ತಿ, ಇವನಿಗೆ ಜಾಸ್ತಿ ಜನ ಫಾಲೋವರ್ಸ್ ಅದಾರ ಅಂತ ಹೇಳಿ ಕ್ಯಾಶಿ ಈ ಥರ ಮೋಸ್ಟ್ಲಿ ಅವನ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಿ ಕ್ಯಾಶಿ ಮೀಡಿಯಾದವ್ರು ಎಲ್ಲರೂ ಮಾತಾಡತ್ತಾರ ಅನ್ನಿಸ್ತೈತಿ. ಅದೇ ಬಿಟ್ಟರೆ ನನಗೆ ಅನ್ಸೋದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಅಂದ್ರೆ ಒಂದು ಸ್ವಲ್ಪ ಜನ ಹಿಂಗೆ ಒಂದು ರೇಂಜಿಗೆ ಇದ್ದವರೆಲ್ಲರೂ ಹಿಂದೂ ಮುಸ್ಲಿಮ್ ಮದುವೆ ಆಗ್ಯಾರ. ಒಂದು ಜನ ನೋಡಿ ನಾನು, ನಮ್ಮ ಹೆಣ್ಮಕ್ಳನ್ನ ಅವರು ಮುಸ್ಲಿಮ್ ಹೆಣ್ಮಕ್ಳನ್ನ ಹಿಂದೂ ಅವ್ರ ಮದುವೆ ಆಗ್ಯಾರ. ಅದು ಬಿಟ್ಟರೆ
ಎಷ್ಟೋ ಸಲ ನೋಡಿ ನಾನು ನಮ್ಮ ಜನರನ್ನು ನೋಡೀನಿ, ಒಂದು ಸ್ವಲ್ಪ ಜನ ಅದಾರ ನಮ್ಮ ಫ್ರೆಂಡ್ಸ್ ಅವ್ರ ಆಜು ಬಾಜುನ, ಅದಕ್ಕೋಸ್ಕರ ಹೇಳಿದೆ. ಆಲ್ಮೋಸ್ಟ್ ಜನ ಲವ್ ಜಿಯಾದ್ ಅಂತ ಹೇಳ್ತಾರಲ್ಲ, ಆಗ್ಬೋದು ಲವ್ ಜಿಯಾದ್ ಅನ್ನೋದು ನಾನು ನೋಡೀನಿ, ಭಾಳಷ್ಟು ಕಡೆ ಎಲ್ಲ ನೋಡೀನಂದ್ರೆ ನಾನು ಕೇಳಿಪಟ್ಟಿರೋದು ಬೇರೆಯವ್ರ ಕಡೆಲಿಂತ್ರ, ನಾನು ಸ್ವಂತದಾಗಿ ಏನು ಎಲ್ಲೂ ಹೋಗಿಲ್ಲ, ನೋಡಿಲ್ಲ. ನನಗೆ ಅನಿಸೋ ಪ್ರಕಾರ ಲವ್ ಜಿಯಾದ್ ಕೇಸ್ ಅಂತ ಹೇಳಿ ಕೇಸ್ ಇದನ್ನು ಸುಮ್ಮನೆ ಅವನಿಗೆ ವೈರಲ್ ಮಾಡೋಕ್ಕೋಸ್ಕರ ಮಾಡತ್ತಾರೋ ನಮ್ಮ ಜನರು, ಏನು ಅವನಿಗೆ ಫೇಮ್ ಐತೆ ಅಂತ ಹೇಳಿ ಅದನ್ನು ಮುರಿದು ಇಡ್ಬೇಕಂತ ಹೇಳಿ ಮಾಡತ್ತಾರೋ ಏನು ಅನ್ನೋದು ಗೊತ್ತಾಗತ್ತಿಲ್ಲ ನನಗೆ. ಹೆಂಗೆ ಗೊತ್ತಾಗ್ತೈತಂದ್ರೆ ನಮ್ಮ ಸೈಡ್ ಆಗೋ ಮದ್ವೆಗೆ ನೋಡಿದ್ರೇ ಈ ಥರ ಅನ್ನಿಸ್ತೈತೆ ನನಗೆ. ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರೋದು ಇನ್ನೂ ಎಷ್ಟೊಂದದಾವೆ, ಕಣ್ಣಿಗೆ ಕಾಣೋದಷ್ಟು ಫೇಮಸ್ ಇರೋದ್ಲಿಂತ್ರ ಮೋಸ್ಟ್ಲಿ ಹಿಂಗೆ ಮಾಡ್ತಿರ್ಬೋದು ಜನ, ನನಗನ್ಸೋ ಪ್ರಕಾರ. ನಾ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಮಾತಾಡೋಕಂತ ಹೇಳಿ ಬರೋಂಗಿಲ್ಲ, ಇದ್ದಿದ್ದಂಗೆ ಹೇಳಕ್ಕೆ ಹೋಗಕ್ಕೆ ಬರತ್ತೀನಿ ನಾನು. ಮೋಸ್ಟ್ಲಿ ನನಗೆ ಅನ್ಸೋ ಪ್ರಕಾರ ನೀವೆಲ್ಲರೂ ಏನು ತಲೆಯಾಗಿ ಇಟ್ಕೊಂಡಿರಲ್ಲ ಅದು ಮೋಸ್ಟ್ಲಿ ತಪ್ಪು. ಅದು ಬಿಟ್ಟರೆ ಅವ್ರ ತಾಯಿಯವ್ರು ಮಾತಾಡೋದು ಸಹ ಕೇಳೀನಿ. ಈಗ ನೀನಾಗಿ ಓಡೋ ಕ್ಯಾಶ್ ನೀನಾಗಿ ಮದುವೆ ಆಗಿ ಅಂತ ಹೇಳಿ ಕ್ಯಾಶಿ ಆ ಹುಡುಗಿ ತಪ್ಪು ಏನು ಈ ಕಡೆ ಇವ್ರ ತಾಯಿಯವ್ರ ಸಪೋರ್ಟ್ ಮಾಡಿ ಕ್ಯಾಶಿ ಈಗ ನೆಕ್ಸ್ಟ್ ಈ ಥರ ಮಾತಾಡತ್ತಾರೋ ಅದು ನನಗೂ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಆ ಹುಡುಗಿ ಏನಾರ ತಪ್ಪು ಅಂಥೇಳಿ ಅನ್ನಿಸ್ಬಿಡ್ತಂದ್ರೆ ಈ ಮುಂದೆ ನೋಡೋಣಂತ್ರಿ. ಈಗ ಏನೇನೈತಿ, ನೀವು ಏನಾರು ಕೇಸ್ ಏನೇನು ಮಾಡಿರಿ, ಕಂಪ್ಲೇಂಟ್ ಏನೇನು ಮಾಡಿರಿ, ದಯವಿಟ್ಟು ಅದೆಲ್ಲ ಮಾಡಿರಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಇಲ್ಲೇ ಕುಂತ ಕೇಸ್ ನೋಡೋಣ ಅಂತೆಲ್ಲರೂ. ಯಾಕಪ್ಪ ಅಂತೇಳಿದ್ರೆ ಪ್ರತಿಯೊಂದು ಕೇಸ್ನ್ಯಾಗೂ ಸಾಲ್ವ್ ಅನ್ನೋದು ಇದ್ದೇ ಇರ್ತೈತಿ ಜೀವನ್ಯಾಗ. ಹಂಗಂತೇಳಿ ಕೇಸಿ ಅವ್ರ ಬದುಕು ಅವ್ರು ಕಟ್ಕೊಳಕ್ಕೋಸ್ಕರ ಮೋಸ್ಟ್ಲಿ ಅಕಸ್ಮಾತ್ ಅವರಿಬ್ಬರು ಪ್ರೀತಿ ಲವ್ ಮಾಡಿ ಕ್ಯಾಶಿನ ನಿಜವಾದ ಮದುವೆ ಇತ್ತಂದ್ರೆ ಅವ್ರ ಜೀವನ ಅವ್ರ ಪಾಡಿಗೆ ಚಲೋತ್ನಾಗ ನಡ್ಕೊತ ಹೋಗಲಿ. ಅದು ಬಿಟ್ರೆ ಲವ್ ಜಿಯಾದ್ ಅದು ಇದು ಅಂತೇಳಿ ಕೇಳಿಸಿ ಯಾರೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ, ಅದಕ್ಕೋಸ್ಕರ ಹೇಳೋದು. ಎಸ್ ಗೈಸ್, ನಾನು ಈ ಈ ಕೇಸಿನ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ. ಯಾಕಂದ್ರೆ ನಾ ಆಲ್ರೆಡಿ ಮುಕ್ಳಪ್ಪ ಅವ್ರ ವಿಡಿಯೋಗಳನ್ನು ಆಲ್ಮೋಸ್ಟ್ ಆಗಿ ಜಾಸ್ತಿ ನೋಡ್ತಿದ್ದೆ, ನೋಡ್ತಿದ್ದೆ, ಈಗ ಕಮ್ಮಿ ಮಾಡಿ ಸ್ವಲ್ಪ, ಅದಕ್ಕೋಸ್ಕರ ಹೇಳೋದು. ಯಾಕಪ್ಪ ಅಂತೇಳಿದ್ರೆ ಇಂಥ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಯಾಕೆ ಈ ಥರ ಅವನ ಮೇಲೆ ಆರೋಪ ಬರಾಕತ್ತೈತೆ ನನಗೂ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ಬರ್ತೀನಂತ ನೆಕ್ಸ್ಟ್ ವೀಡಿಯೋನಾಗ ಏನೇನಂತೇಳಿ ಎಲ್ಲ ಮಾತಾಡೋಂತ್ರಿ. ಇನ್ನೊಂದ್ಸಲ ಎಲ್ಲ ಕ್ಲಿಪ್ ಹಾಕ್ತೀನಂತ ನೋಡ್ಕೊಂಡು ಬರ್ರಿ ನೀವು. ಬೆದರಿಸಿ ತೊಗೊಂಡು ಹೋದ್ರಿ ಸರ್ ಅವರು. ನಾವು ಹಂಗೆಲ್ಲ ನಿಮಗೆ ಕಷ್ಟ ಆಗೋದಿಲ್ಲ ಬೇಡ ಅಂದೀವಿ ರೀ. ಅನ್ನಕಾಲಿನೂ ಏನಾರ ಆದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ.